ನಮಸ್ತೆ ಕರ್ನಾಟಕ. ಮಾಧ್ಯಮ ಲೋಕದಲ್ಲಿ ಚಾಲ್ತಿಯಲ್ಲಿರುವ ಬಿಸಿ ಬಿಸಿ ಸುದ್ದಿಯೊಂದು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಜಗತ್ತಿನ ಬಲಿಷ್ಠ ನಾಯಕರೆನಿಸಿಕೊಂಡಿರುವ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಷ್ಯಾ ಪ್ರಧಾನಿ ವ್ಲಾಡಿಮಿರ್ ಪುಟಿನ್ ಹತ್ಯೆಗೆ ಸಂಚು ರೂಪಿಸಿತ್ತ ಅಮೆರಿಕ ತನ್ನ ಗುಪ್ತಚರ ಇಲಾಖೆ CIA ಅಧಿಕಾರಿಯನ್ನು ಬಳಸಿ ಮೋದಿ ಹತ್ಯೆಯ ಕುಕೃತ್ಯಕ್ಕೆ ತಯಾರಿ ನಡೆಸಿದ ಪಾಪಿ ಅಮೆರಿಕ. ಢಾಕಾದಲ್ಲಿ ಟೆರೆನ್ಸ್ ಜಾಕ್ಸನ್ ನಿಗೂಢ ಸಾವಿನ ಹಿಂದೆ ಇದೆಯಾ ಅಮೆರಿಕದ ಈ ಸಂಚಿನ ಎಲ್ಲ ಮಾಹಿತಿ? ಯಾರೀತ ಟೆರೆನ್ಸ್ ಜಾಕ್ಸನ್? CIA ಅಧಿಕಾರಿಯಾಗಿದ್ದ ಈತನ ನಿಗೂಢ ಸಾವು ಢಾಕಾದಲ್ಲಿ ಯಾಕಾಯಿತು? ಈತನ ಸಾವಿಗೂ ಮೋದಿಯ ಹತ್ಯೆಯ ಸಂಚಿಗೂ ಇರುವ ಸಂಬಂಧವೇನು? ಈ ಎಲ್ಲ ಬೆಚ್ಚಿ ಬೀಳಿಸುವ ಅಚ್ಚರಿಯ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಬಾಂಗ್ಲಾದೇಶದ ಢಾಕಾದಲ್ಲಿ ನಿಯೋಜಿಸಲಾಗಿದ್ದ ಅಮೆರಿಕದ ವಿಶೇಷ ಪಡೆಗಳ ಅಧಿಕಾರಿ ಟೆರೆನ್ಸ್ ಅರ್ವೆಲ್ಲೆ ಜಾಕ್ಸನ್ ಆಗಸ್ಟ್ 31ರಂದು ಶವವಾಗಿ ಪತ್ತೆಯಾಗಿರ್ತಾರೆ. ಆದರೆ ಈ ಅಧಿಕಾರಿಯ ಸಾವನ್ನು ಯಾವುದೇ ರೀತಿಯ ಪ್ರಚಾರ ಮಾಡದೆ, ಯಾವುದೇ ಅಫಿಷಿಯಲ್ ಪೋಸ್ಟ್ ಮಾರ್ಟಮ್ಗಳಿಲ್ಲದೆ ಅಮೆರಿಕ ಅದನ್ನು ವೇಗವಾಗಿ ಮುಚ್ಚುವಂಥ ಕೆಲಸ ಮಾಡುತ್ತೆ. ಇದೇ ಕಾರಣಕ್ಕಾಗಿ ಈ ನಿಗೂಢ ಸಾವು ಮಾಧ್ಯಮ ಲೋಕದಲ್ಲಿ ಅಪಾರ ಊಹಾಪೋಹಗಳನ್ನು ಸೃಷ್ಟಿ ಮಾಡುತ್ತೆ. ದಕ್ಷಿಣ ಏಷ್ಯಾದಲ್ಲಿ ಮತ್ತು ಭಾರತದ ಹಿತ್ತಲಿನಲ್ಲಿದ್ದ CIA ಹೆಜ್ಜೆಗುರುತು US ಗುಪ್ತಚರ ವಿಭಾಗದ ಗುಪ್ತ ಕಾರ್ಯಸೂಚಿಯ ಬಗ್ಗೆ ಪ್ರಶ್ನೆಗಳನ್ನು ಹೆಚ್ಚಿಸಿದೆ. ಪ್ರಧಾನಿ ಮೋದಿಯವರನ್ನು ಗುರಿಯಾಗಿಸಿಕೊಂಡು ಹತ್ಯೆಗೆ ಸಂಚು ರೂಪಿಸಲಾಗಿದೆಯೇ ಎಂಬ ಆತಂಕ ವ್ಯಕ್ತವಾಗಿದೆ. US ಅಧಿಕಾರಿಯ ನಿಗೂಢ ಸಾವಿನ ಸುತ್ತುವರೆದಿರುವ ಕೆಲವು ಡಾಟ್ಗಳನ್ನು ನಾವು ಕನೆಕ್ಟ್ ಮಾಡಿದಾಗ ಇಂಥ ಊಹೆಗಳು ಹೆಚ್ಚಾಗುತ್ತಾ ಹೋಗಿದೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಮತ್ತು ಅದರ ಕುಖ್ಯಾತ ಗುಪ್ತಚರ ವಿಭಾಗ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಅರ್ಥಾತ್ CIA ತನ್ನ ಕುಖ್ಯಾತ ಕಾರ್ಯಗಳಿಗಾಗಿ ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿದೆ. ಆಡಳಿತ ವಿರೋಧಿ ವಾಕ್ಚಾತುರ್ಯವನ್ನು ಉತ್ತೇಜಿಸುವುದು, ನಾಗರಿಕ ದಂಗೆಯ ಮೂಲಕ ಕಾನೂನುಬದ್ಧವಾಗಿ ಸ್ಥಾಪಿತವಾದ ಸರ್ಕಾರಗಳನ್ನು ಉರುಳಿಸುವುದು ಮತ್ತು US ಪ್ರಾಬಲ್ಯದ ಆಕಾಂಕ್ಷೆಗಳನ್ನು ಮತ್ತು US ಪ್ರಾಬಲ್ಯವನ್ನು ಒಪ್ಪಿಕೊಳ್ಳುವಂಥ ರಾಜಕೀಯ ನಾಯಕರನ್ನು ಸೃಷ್ಟಿಸುವುದು ಮುಂತಾದ ಅದರ ಕ್ರಿಯೆಗಳಿಗೆ ಇದು ವ್ಯಾಖ್ಯಾನವನ್ನು ಪಡೆಯುತ್ತದೆ. CIA ಎಂದು ಕರೆಯಲ್ಪಡುವ ತನ್ನ ಗುಪ್ತಚರ ಸಾಧನದ ಮೂಲಕ ದಕ್ಷಿಣ ಏಷ್ಯಾದಲ್ಲಿ US ಚಟುವಟಿಕೆಗಳು ಹೊಸ ವಿದ್ಯಮಾನವಲ್ಲ. 1979ರ ಸೋವಿಯತ್ ಆಕ್ರಮಣದ ಸಮಯದಲ್ಲಿ ಅಫ್ಘಾನಿಸ್ತಾನದಲ್ಲಿ US ಚಟುವಟಿಕೆಗಳಿಂದ ಹಿಡಿದು ಬಾಂಗ್ಲಾದೇಶ ಮತ್ತು ನೇಪಾಳದಲ್ಲಿ ಇತ್ತೀಚಿನ ಆಡಳಿತ ಅಸ್ಥಿರತೆಯವರೆಗೆ ದಕ್ಷಿಣ ಏಷ್ಯಾದಲ್ಲಿ ರಾಜಕೀಯ ನಾಟಕದ ಹಿಂದೆ CIA ನಿಜವಾಗಿಯೂ ಗುಪ್ತ ಕೈಯನ್ನು ಹೊಂದಿದೆ ಎಂಬುದು ಬಹಿರಂಗ ರಹಸ್ಯವಾಗಿದೆ. ಆಗಸ್ಟ್ 31ರಂದು ಬಾಂಗ್ಲಾದೇಶದ ಢಾಕಾದಲ್ಲಿ ಹೋಟೆಲ್ ಕೋಣೆಯಲ್ಲಿ US ವಿಶೇಷ ಪಡೆಗಳ ಅಧಿಕಾರಿ ಟೆರೆನ್ಸ್ ಅರ್ವೆಲ್ಲೆ ಜಾಕ್ಸನ್ ಅವರ ನಿಗೂಢ ಸಾವಿನ ಸುದ್ದಿ ದಕ್ಷಿಣ ಏಷ್ಯಾದಲ್ಲಿ, ನಿರ್ದಿಷ್ಟವಾಗಿ ಭಾರತದ ಹಿತ್ತಲಿನಲ್ಲಿ US ಗುಪ್ತಚರ ಕ್ರಮಗಳ ಬಗ್ಗೆ ಮತ್ತಷ್ಟು ಅನುಮಾನಗಳನ್ನು ಹುಟ್ಟುಹಾಕುತ್ತದೆ. ಅಮೆರಿಕದ ಭದ್ರತಾ ಅಧಿಕಾರಿಯ ಈ ಸಾವು ವಿಶೇಷವಾಗಿ ಭಾರತ ಮತ್ತು ಪ್ರಧಾನಿ ನರೇಂದ್ರ ಮೋದಿಯನ್ನು ಗುರಿಯಾಗಿಸುವ ಕಾರ್ಯಸೂಚಿಯೊಂದಿಗೆ ಢಾಕಾದಲ್ಲಿ US ಅಧಿಕಾರಿಯನ್ನು ನಿಯೋಜಿಸಲಾಗಿದೆಯೇ ಎಂಬ ಆತಂಕವನ್ನು ವಿಶೇಷವಾಗಿ ವೇಗಗೊಳಿಸುತ್ತೆ. ಪ್ರಧಾನಿ ಮೋದಿಯವರನ್ನು ಹತ್ಯೆ ಮಾಡುವ ಕಲ್ಪನೆ ಮತ್ತು ಪ್ರಯತ್ನ ನಡೆದಿರಬಹುದು ಎಂದು ಅನೇಕರು ಊಹಿಸಿದ್ದಾರೆ. ಆದರೆ ಭಾರತದ ರಾ ಏಜೆಂಟ್ ಮತ್ತು ರಷ್ಯಾದ ಗುಪ್ತಚರ ಘಟಕಗಳ ಜಂಟಿ ಕಾರ್ಯಾಚರಣೆಯಿಂದ ಇದು ವಿಫಲವಾಯಿತು ಅನ್ನೋದನ್ನು ಕೂಡ ನಾವು ಇಲ್ಲಿ ಉಲ್ಲೇಖಿಸಬೇಕಾಗತ್ತೆ. ಭೌಗೋಳಿಕ ಮತ್ತು ರಾಜಕೀಯ ತಜ್ಞರು ಢಾಕಾದಲ್ಲಿ US ಅಧಿಕಾರಿಯ ಸಾವಿನ ಪಕ್ಕದಲ್ಲಿ ತೆರೆದುಕೊಂಡ ಡಾಟ್ಗಳನ್ನು ಕನೆಕ್ಟ್ ಮಾಡುವ ಮೂಲಕ ಈ ಸಮರ್ಥನೆಗಳನ್ನು ಉದ್ಘರಿಸ್ತಾರೆ. ಪ್ರಧಾನಿ ಮೋದಿಯವರ ಹತ್ಯೆಗೆ ಸಂಚು ನಡೆದಿದೆಯೇ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಾವು ಈ ಚುಕ್ಕೆಗಳನ್ನು ಡಿಕೋಡ್ ಮಾಡೋಣ. ಟೆರೆನ್ಸ್ ಅರ್ವೆಲ್ಲೆ ಜಾಕ್ಸನ್ ಅವರು ಆಗಸ್ಟ್ 31ರಂದು ಢಾಕಾದ ಹೋಟೆಲ್ ಕೋಣೆಯಲ್ಲಿ ಶವವಾಗಿ ಪತ್ತೆಯಾಗ್ತಾರೆ. ಅದಾದ ಮೇಲೆ ಮೇಲ್ನೋಟಗಳ ವರದಿಗಳ ಪ್ರಕಾರ ಸೇಂಟ್ ಮಾರ್ಟಿನ್ ದ್ವೀಪದಲ್ಲಿ ಬಾಂಗ್ಲಾದೇಶದ ಸೇನೆಗೆ ತರಬೇತಿ ನೀಡಲು ಅವರನ್ನು ಬಾಂಗ್ಲಾದೇಶದಲ್ಲಿ ನಿಯೋಜಿಸಲಾಗಿದೆ ಎಂದು ಸೂಚಿಸಲಾಗುತ್ತೆ. ಅಮೆರಿಕದ ಅಧಿಕಾರಿ ಟೆರೆನ್ಸ್ ಅರ್ವೆಲ್ಲೆ ಮೃತರಾದ ದಿನ ಪ್ರಧಾನಿ ಮೋದಿ ಅವರು ಚೀನಾದ ಟಿಯಾನ್ಜಿನ್ನಲ್ಲಿ ಶಾಂಘೈ ಸಹಕಾರ ಸಂಘಟನೆ SCO ಶೃಂಗಸಭೆಯಲ್ಲಿ ಭಾಗವಹಿಸಿರ್ತಾರೆ. ಶೃಂಗಸಭೆಯ ನಂತರ ಪ್ರಧಾನಿ ಮೋದಿ ಮತ್ತು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕಾರಿನೊಳಗೆ ತೀವ್ರ ಮಾತುಕತೆಯನ್ನು ನಡೆಸಿರ್ತಾರೆ. ಟಿಯಾನ್ಜಿನ್ನಲ್ಲಿರುವ ಈ ಮೋದಿ ಮತ್ತು ಪುಟಿನ್ ನಡುವಿನ ಮಾತುಕತೆಯನ್ನು ವ್ಯಾಪಕವಾಗಿ ಚರ್ಚೆ ಮಾಡಲಾಗಿತ್ತು ಮತ್ತು ಪ್ರಸಾರ ಕೂಡ ಮಾಡಲಾಗಿತ್ತು. ವಿಶೇಷ ತಜ್ಞರು ಮತ್ತು ಮಾಧ್ಯಮ ಬಂಧುಗಳು ತಮ್ಮ ಸಭೆಯ ಸಂಭಾವನೀಯ ರುಜುವಾತುಗಳನ್ನು ಡಿಕೋಡ್ ಮಾಡಲು ಪ್ರಯತ್ನಿಸಿದ್ದರು ಮತ್ತು ವಿಭಿನ್ನ ಡಾಟ್ಗಳನ್ನು ಕೂಡ ಈ ಸಂದರ್ಭದಲ್ಲಿ ಕನೆಕ್ಟ್ ಮಾಡಿದರು.
ಪ್ರಧಾನಿ ಮೋದಿ ಮತ್ತು ಅಧ್ಯಕ್ಷ ಪುಟಿನ್ ನೇತೃತ್ವದಲ್ಲಿ ಭಾರತ ಮತ್ತು ರಷ್ಯಾ ಗುಪ್ತಚರ ಪಡೆಗಳು ಜಂಟಿ ಕಾರ್ಯಾಚರಣೆಯಲ್ಲಿ ಢಾಕಾದಲ್ಲಿ ಪ್ರಧಾನಿ ಮೋದಿಯವರ ಹತ್ಯೆಗೆ ಸಂಚು ರೂಪಿಸಿದ್ದ US ಭದ್ರತಾಧಿಕಾರಿಯನ್ನು ಹತ್ಯೆ ಮಾಡಿದವು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಟಿಯಾನ್ಜಿನ್ನಲ್ಲಿ ಕಾರಿನೊಳಗೆ 45 ನಿಮಿಷಗಳ ಕಾಲ ಸುದೀರ್ಘ ಯೋಜಿತವಲ್ಲದ ಸಂಭಾಷಣೆಯಲ್ಲಿ PM ಮೋದಿ ಮತ್ತು ಅಧ್ಯಕ್ಷ ಪುಟಿನ್ ಈ ಅತ್ಯಂತ ಉನ್ನತ ಮತ್ತು ತೀವ್ರವಾದ ಕಾರ್ಯಸೂಚಿಯನ್ನು ಚರ್ಚಿಸಿದ್ದಾರೆ ಎಂಬುದು ಕೂಡ ಇಲ್ಲಿ ನಮ್ಮ ಗಮನಕ್ಕೆ ಬರ್ಬೋದು. ಕೊನೆಯಲ್ಲಿ ಮೋದಿ ಮತ್ತು ಪುಟಿನ್ ರಹಸ್ಯ ಚರ್ಚೆ ನಡೆಸಿಕೆಗಳ ಬಗ್ಗೆ ಸಂದೇಶವನ್ನು ಕೂಡ ಜಗತ್ತಿಗೆ ನೀಡ್ತಾ ಇದೆ ಎನ್ನುವುದು ಅವರ ಅಭಿಪ್ರಾಯ. कल रात ही मैं जापान और चीन की यात्रा करके वापस लौटा हूँ. आप गया था इसकी ताली बजा रहे हो, आया हूँ इसकी ताली बजा रहे हो. ಭಾರತವನ್ನು ಅಸ್ಥಿರಗೊಳಿಸಲು ಅಥವಾ ನವದೆಹಲಿಯಲ್ಲಿ ಅರಾಜಕತೆಯನ್ನು ಸೃಷ್ಟಿಸಲು ಮತ್ತು US ಪರವಾದ ಕೈಗೊಂಬೆ ಆಡಳಿತವನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿ ಅಮೆರಿಕದ CIA ನಡೆಸಿದ ಈ ಪ್ರಯತ್ನ ಯಾವುದೇ ನಂಬಲು ಸಾಧ್ಯವಿರದ ಸಂಗತಿಯಲ್ಲ. ಪ್ರಯತ್ನಗಳು ದಶಕಗಳಿಂದ ಸ್ಥಿರವಾಗಿದೆ, ಆದರೆ ಇತ್ತೀಚೆಗೆ ಈ ಕುಖ್ಯಾತ ಕೃತ್ಯಗಳು ಹೆಚ್ಚು ಕಠಿಣ, ಪುನರಾವರ್ತಿತ ಮತ್ತು ಸಮರ್ಥನೀಯವಾಗಿದೆ. ಕಾರಣ ವಿಶ್ಲೇಷಕರವಾದ. ಆದರೆ ಈಗಿನ ಹೊಸ ಭಾರತ ಇದಕ್ಕೆಲ್ಲ ಮಣಿಯೋದಿಲ್ಲ. ನೀವು ಚಾಪೆಯೊಳಗೆ ತೂರಿದ್ರೆ ನಾವು ರಂಗೋಲಿಯೊಳಗೆ ತೂರಿ ನಿಮ್ಮನ್ನು ಹೊಡೆದುರುಳಿಸ್ತೀವಿ ಎನ್ನುವಂಥ ಸ್ಪಷ್ಟ ಸಂದೇಶವನ್ನು ಭಾರತದ ಭದ್ರತಾ ಪಡೆಗಳು ಇವತ್ತು ನಿರೂಪಿಸಿಬಿಟ್ಟಿದೆ. ಹಾಗಾಗಿ ನಮ್ಮ ಮೋದಿಯನ್ನು ನೀವು ಹತ್ಯೆ ಮಾಡೋದು ಬೇಡಿ, ಅವರ ಒಂದು ರೋಮವನ್ನು ಕೂಡ ಕಿತ್ತುಕೊಳ್ಳೋದಕ್ಕೆ ಅಮೇರಿಕಾದಂಥ ಕುನ್ನಿಗಳಿಗೆ ಸಾಧ್ಯವಿಲ್ಲ ಅಂತ ಹೇಳ್ತಾ, ಇದು ನಮ್ಮ ಶಕ್ತಿ, ಇದು ನಮ್ಮ ಭಾರತ, ಇದು ಇವತ್ತಿನ ನಾವು ನೀವು ಚರ್ಚಿಸಬೇಕಾದ ವಿಷಯ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.